ನಮಸ್ತೆ. ನಾನು ಡಾಕ್ಟರ್ ಲಕ್ಷ್ಮಣ್ ಎಚ್ ಅಂತ, ಶ್ರೀ ಬಾಲಾಜಿ ಹಾಸ್ಪಿಟಲ್, ಶಾಂತಿ ಲೇಔಟ್, ರಾಮಮೂರ್ತಿ ನಗರ. ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆ ಅಂಗವಾಗಿ ಇಂದು ಅಂದರೆ ಜುಲೈ 5, 2026ರಂದು ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷವೂ ಜುಲೈ 1 ಡಾಕ್ಟರ್ BC ರಾಯ್ ಅವರ ಜನ್ಮದಿನ ಮತ್ತು ಅವರು ಡೆತ್ ಡೇನೂ ಕೂಡ ಜುಲೈ 1. ಹಾಗಾಗಿ ಅವರ ಜನ್ಮದಿನ ಮತ್ತು ಅವರು ಡೆತ್ ಡೇ ದಿನವನ್ನು ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆ ಅಂತ ಹೇಳ್ಬಿಟ್ಟು ಇಡೀ ರಾಷ್ಟ್ರದಂತ ನಾವು ಆಚರಿಸ್ತೇವೆ. ಹಾಗಾಗಿ ಜುಲೈ 1 ಮಾಡೋಕ್ಕೆ ನಾವು ಕ್ಯಾಂಪ್ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಬೇರೆ ಬೇರೆ ನಮ್ಮ ವೈದ್ಯಕೀಯ IMA ಇರ್ಬೋದು, ಬೇರೆ ನಮ್ಮ ಡಾಕ್ಟ್ರುಗಳು ಬೇರೆ ಬೇರೆ ಕಡೆಯಿಂದ ನಾವು ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆ ಮಾಡಿದ್ವಿ. ಹಾಗಾಗಿ ಇವತ್ತು ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಬೇಕಂತ 5ನೇ ತಾರೀಕಿಗೆ ಇವತ್ತು ಹಮ್ಮಿಕೊಂಡಿದ್ವಿ. ಇವತ್ತು ನಮ್ಮ KR ಪುರ, ರಾಮಮೂರ್ತಿ ನಗರ, ಕೌದನಹಳ್ಳಿ, ಶಾಂತಿ ಲೇಔಟ್, ಕಲ್ಕೇರಿ, ಜಿಂಕ್ತಿಮ್ನಹಳ್ಳಿ, ಎರೆನ್ಪೇಳ, ವಿಜಯಪುರ, ದೂರವಾಣಿ ನಗರ ಮತ್ತು ನಮ್ಮ IT ಇವು ಎಲ್ಲ ಸುತ್ತಮುತ್ತಿನ ಗ್ರಾಮಸ್ಥರು ತುಂಬ ಉತ್ಸುಕರವಾಗಿ ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿದರು. ಅದು ನಮಗೆ ಮೊದಲು ಅತ್ಯಂತ ಸಂತೋಷ. ಯಾಕೆಂದರೆ ಬಡವರಿಗೆ ಈ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕಪ್ಪ ಅಂತಂದರೆ ಸರಿಸುಮಾರು ಒಬ್ಬ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಂದ್ರೆ 1000ಕ್ಕಿಂತ ಹೆಚ್ಚಿರುತ್ತೆ. ಹಾಗಾಗಿ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಪ್ರತಿ ತಿಂಗಳ 5ನೇ ತಾರೀಕು ಬಡವರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಒಂದು ಉಚಿತವಾಗಿ ಆರೋಗ್ಯ ಸಿಕ್ಕಬೇಕು. ಏಕೆಂದರೆ ಈಗಿನ ಕಾಲಮಾನದಲ್ಲಿ ಬಡವರಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಬೇಕಂದ್ರೆ ಸರಿಸುಮಾರು ಒಂದು ಕಡಿಮೆ ಅಂದ್ರೂ 20,000 ಇಟ್ಕೊಂಡು ಹೋಗ್ಬೇಕಾಗತ್ತೆ ಅವರು. ಯಾಕಂದರೆ ಬ್ಲಡ್ ಚೆಕಪ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಮತ್ತು ಡಾಕ್ಟ್ರ್ ಕನ್ಸಲ್ಟೇಷನ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಅವ್ರಿಗೆ ಸರಿಸುಮಾರು 10ರಿಂದ 20,000 ರೂಪಾಯಿ ಆಗುತ್ತೆ. ಹಾಗಾಗಿ ನಾವು ಉಚಿತವಾಗಿ ಮೆಡಿಸಿನ್ಸ್ನೂ ಕೊಟ್ಟಿವಿ ಇವತ್ತು. ಮತ್ತು ಡಯಾಬಿಟಿಕ್ ನ್ಯೂರೋಪತಿ ಟೆಸ್ಟ್ ಮಾಡಿದ್ವಿ, ಮತ್ತು ಬೋನ್ ಮಿನರಲ್ ಡೆನ್ಸಿಟಿ BMD ಟೆಸ್ಟ್ ಮಾಡಿದ್ವಿ, ಮತ್ತು ಹಾಗೆ BP ಉಚಿತವಾಗಿ BP ಮತ್ತು GRBS ಶುಗರು ಮತ್ತು ಐ ಕ್ಯಾಂಪ್ ನಮ್ಮ ಸಾಯಿ ಹಾಸ್ಪಿಟ್ಲಿಂದ ನಮ್ಮ ಡಾಕ್ಟರ್ ತೇಜಸ್ವಿ ಅವರು ತಮ್ಮ ಐ ಟೀಮ್ ಬಂದು ಅತ್ಯಂತ ಅಚ್ಚುಕಟ್ಟವಾಗಿ ಐ ಕ್ಯಾಂಪ್ ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ವಿಶೇಷವಾಗಿ ನಮ್ಮ ಗುರುಗಳಾದಂಥ ಡಾಕ್ಟರ್ ಮಹೇಶ್ವರಪ್ಪ ಅವರು ಖ್ಯಾತ ಆರ್ಥೋಪೆಡಿಕ್ ಸರ್ಜನ್ನು. ಅವರು ಸರಿಸುಮಾರು 35 ವರ್ಷಕ್ಕಿಂತ ಹೆಚ್ಚು ಅವರು ಈ ಸಮಾಜ ಸೇವೆಯಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಬೆಳಗ್ಗೆ 9:30ಯಿಂದ ಬಂದು 1:30ವರೆಗೂ ಅವರು ತಮ್ಮ ಪೇಷಂಟುಗಳನ್ನು ನಿರಂತರವಾಗಿ ನೋಡಿ, ಉಚಿತ ಮೆಡಿಸಿನ್ಸ್ನು ಸಹ ನೀಡಿ ಪೇಷಂಟಿಗೆ ಅತ್ಯಂತ ಖುಷಿಯಾಗಿ, ನೀವು ಯಾರೂ ಭಯಪಡಬೇಡಿ, ನಾನು ಮೆಡಿಸಿನ್ಸ್ ಕೊಡ್ತೀನಿ, ದಯವಿಟ್ಟು ಇದೆಲ್ಲ ತೊಗೊಳ್ಳಿ, ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಲೈಫ್ ಸ್ಟೈಲಲ್ಲೇ ಅವರು ಚೇಂಜ್ ಮಾಡ್ತಕ್ಕಂಥ ಔಷಧಿಗಳನ್ನು, ಔಷಧಿ ರಹಿತ ಚಿಕಿತ್ಸೆಯನ್ನು ಸಹ ಕೊಟ್ಟರು. ಹಾಗಾಗಿ ಅವರಿಗೆ ನಾನು ಮೊದಲು ಅನಂತ ಧನ್ಯವಾದಗಳು. ಮತ್ತು ನನ್ನ ಕಡೆಯಿಂದ ಒಂದು ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್, ಡಾಕ್ಟರ್ ಮಹೇಶ್ವರಪ್ಪ ಸರ್. ಹಾಗೆ ನಮ್ಮ ಖ್ಯಾತ ಶುಗರ್ ಮತ್ತು BP ತಜ್ಞರಾದಂತಹ ಡಾಕ್ಟರ್ ಪವನ್ ರಾಜ್ ಸರ್ ಅವರು ಬಂದಿದ್ದರು. ಅವರು ಸುರ ಡಯಾಬಿಟಿಕ್ ಮತ್ತು ಹೈಪರ್ಟೆನ್ಸಿವ್ ಜನರಲ್ ಮೆಡಿಸಿನ್. ಅವರು ಕೂಡ ಸರಿಸುಮಾರು 50ಕ್ಕಿಂತ ಹೆಚ್ಚು ಪೇಷಂಟ್ಗಳನ್ನು ನೋಡಿ ಅವರು ಉಚಿತವಾಗಿ ಕನ್ಸಲ್ಟಿಂಗ್ ಮಾಡಿ ಚಿಕಿತ್ಸೆಯನ್ನು ನೀಡಿದರು. ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೈ ಜೋಡಿಸೋದ್ರಿಂದ ನಾವು ಸಮಾಜದಲ್ಲಿ ಏನೋ ಒಂದು ಕಾರ್ಯ ಮಾಡಬೇಕಾದ್ರೆ ಒಬ್ಬ ಲಕ್ಷ್ಮಣ್ ಡಾಕ್ಟ್ರಿಂದನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ಗಣ್ಯ ವ್ಯಕ್ತಿಗಳು, ಸಾಮಾನ್ಯ ಜನರು, ಮತ್ತು ನಮಗೆ ಎಲ್ಲ ವೈದ್ಯರು, ನಮ್ಮ ಬಾಲಾಜಿ ಹಾಸ್ಪಿಟ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರು, ಮತ್ತು ನಮ್ಮ ಬಾಲಾಜಿ ಮೆಡಿಕಲ್ ಸ್ಟೋರು, ಹೀಗೆ ಪ್ರತಿಯೊಬ್ಬರೂ ನಮಗೆ ಸಹಾಯ ಮಾಡಿದರು. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಏನು ಹೇಳ್ತೀನಿ ಅಂದರೆ ನನ್ನ ಕಡೆಯಿಂದ ಅನಂತ ಅಭಿನಂದನೆಗಳು. ಹೀಗೆ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ನಡೆದಾಡುವ ದೇವರು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದದಂತೆ ನನ್ನ ಸಮಾಜದಲ್ಲಿ ಏನೋ ಒಂದು ಅಳಲಿ ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ಪ್ರತಿ ತಿಂಗಳನ್ನು ಮಾಡಬೇಕಂತ ಒಂದು ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ತಮ್ಮೆಲ್ಲ ಸಹಕಾರ ಮತ್ತು ಸಲಹೆ ಇರಲಿ. ನನ್ನ ಕಡೆಯಿಂದ ಏನಾದರೂ ಚಿಕ್ಕಪುಟ್ಟ ತಪ್ಪುಗಳಾದರೆ ಈ ಸಮಾಜ ನನ್ನ ಕ್ಷಮಿಸಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.